ನಮಸ್ಕಾರ. ನಮ್ಮ ಚಾಮರಾಜನಗರದ ಜನತೆಗೆ ತಿಳಿಸೋಕ್ಕೆ ಇಷ್ಟಪಡ್ತಾ ಇರೋದು ಏನಕ್ಕೆ ಅಂದರೆ, ಚಾಮರಾಜನಗರದಲ್ಲಿ ನಡೆಯೋ ಅವ್ಯವಹಾರ, ಅವರ ಒಂದು ಕಳಪೆ ಆಹಾರ ಪದ್ಧತಿ, ಪೌರ ಕಾರ್ಮಿಕರು ಕೊಡ್ತಾ ಇರೋದು, ಅವರ ಆರೋಗ್ಯ ವಿಚಾರದಲ್ಲಿ ತಪಾಸಣೆ ಸರಿಯಾಗಿ ಮಾಡಿಸ್ತಾ ಇರೋದು ವಿಚಾರ ನಾನು ಪ್ರತಿ ಬಾರಿನೂ ಹೇಳ್ತಿದ್ದೀನಿ. ಯಾಕೆಂದರೆ ಪೌರ ಕಾರ್ಮಿಕರು ನಮಗೆ ಎರಡನೇ ತಾಯಿ ಇದ್ದಂಗೆ. ಮನೆಯಲ್ಲಿ ತಾಯಿ ಏನು ಹೊಲಸನ್ನು ಎತ್ತಾಗ್ತಾಳೆ ಮಕ್ಕಳದು, ಅದೇ ಕೆಲಸನ ಪೌರ ಕಾರ್ಮಿಕರು ಎರಡನೇ ತಾಯಿಯಾಗಿ ಚಾಮರಾಜನಗರ ಸ್ವಚ್ಛತೆ ಮಾಡ್ತಾಯಿದ್ದಾರೆ. ಇಂಥ ಪೌರ ಕಾರ್ಮಿಕರಿಗೆ, ತಾಯಂದಿರುಗಳಿಗೆ ಊಟದಲ್ಲಿ ಕಳಪೆ ಕೊಡ್ತಾಯಿದ್ದಾರೆ. ಒಬ್ಬ ನಾಯಿ ಸುಧಾ ಮೂಸ್ ನೋಡಿದಂಥ ಒಂದು ಊಟ ವಿತರಣೆ ಪ್ಯಾಕೆಟ್ ಕೊಡ್ತಾಯಿದ್ದಾರೆ. ನಾಚಿಕೆ ಆಗಬೇಕು. ನಗರಸಭೆ ಕಮಿಷನರ್ಗೂ ಆಗಬೇಕು. ಎಷ್ಟು ಸತಿ ನಿಮಗೆ ಹೇಳ್ತಿರೋದು ನಾವು, ಸ್ವಾಮಿ ಕೂಡಲೇ ಈ ಊಟದಾರನ ವಜಾ ಮಾಡಿ, ಅವನಿಗೆ ಸೋಕಸ್ ನೋಟಿಸ್ ಕೊಟ್ಬಿಟ್ಟು ಅವನ್ನ ಕ್ಯಾನ್ಸಲ್ ಮಾಡಿ ಟೆಂಡರ್ನ. ಎಷ್ಟು ಸಲ ನಿಮ್ಗೆ ಹೇಳ್ತಾ ಇರೋದು. ಪೌರ ಮಂಜು ಅವ್ರಿಗೆ ಏನ್ರಿ ನೀವು ಪೌರ ಕಾರ್ಮಿಕರಿಗೆ ನಾವು ಹೋಯ್ತು ಅಂದರೆ ಮೀಡಿಯಾದವ್ರಿಗೆ ಎತ್ತಿ ಕೇಳ್ತೀರಾ, ಸಂಘಟನೆಗೆ ಎತ್ತಿ ಕೇಳ್ತೀರಾ ಅಂತ ಎದುರಿಸ್ತಾ ಇದ್ದೀರಾ ನೀವು. ಕೂಡಲೇ ಇಲ್ಲಿಗೆ ಬರಬೇಕು. ಈಗ ಪಿ ಡಿ ಮೇಡಮ್ಗೆ ನಾನು ಮಾಡಿದ್ದೀನಿ, ಮತ್ತು ಈಗ ರಾಮದಾಸ್ ಸರ್ ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಮಂಜು ಅವರೆಲ್ಲ ಬರಬೇಕು. ಚಾಮರಾಜನಗರ ಸತ್ತಿ ರಸ್ತೆ ಮತ್ತು CSI ಚರ್ಚ್ ಎದುರುಗಡೆ ಒಂದು ಸರ್ಕಾರಿ ನೀರಿನ ಟ್ಯಾಂಕ್ ಇದೆ ನಗರಸಭೆದು. ಆ ಟ್ಯಾಂಕ್ ಒಳಗಡೆ ಊಟದ ಪೊಟ್ಟಣಗಳು ಕೊಡದಂಥ ಕೆಲಸ ಮಾಡ್ತಿದ್ದಾರೆ. ಅದು ಕೊಟ್ಟಂಥ ಊಟಗಳನ್ನ ಇಲ್ಲೇ ಬಿಸಾಕಿ ತಿನ್ನಾರೆ ಹೋಗ್ತಾ ಇದ್ದಾರೆ. ನೋಡಿ ಪೊಟ್ಟಣ ತೋರ್ಸಪ್ಪಲ್ಲಿ ಊಟದ ಪೊಟ್ಟಣಗಳು ಹಾಗೆ ಬಿದ್ದಿದೆ. ಹಾಗೆ ಬಂದಿದೆ. ಈಗ ಮೊಟ್ಟೆ ಊಟದ ಪ್ಯಾಕೆಟ್ಗಳು ದೂರ ನಿಂತ್ಕೊಂಡೆ ಮಾಡೋದು, ದೂರ ನಿಂತ್ಕೊ. ಮೊಟ್ಟೆ ಊಟದ ಪ್ಯಾಕೆಟ್ಗಳು ನೋಡಿ, ತಿನ್ನಕ್ಕಾಗ್ದೇ ಹೋಗ್ತಾ ಇದ್ದಾರೆ ಜನ. ನೀವು ಒಂದು ಪೌರ ಕಾರ್ಮಿಕರಿಗೆ ಊಟದ ವ್ಯತ್ಯಾಸ ಆಗಿ ಏನಾದ್ರು ಅವ್ರು ಆಗಿರೋದು ವ್ಯತ್ಯಾಸ ಆಯಿತು ಅಂದ್ರೆ ನೇರ ಹೊಣೆ ನಗರಸಭೆಯವರು ನೀವು ಆಗ್ತಿದ್ದೀರಾ. ನಿಮ್ಮ ಪುಡುಗಾಸು ಲಂಚಕ್ಕಾಗಿ ನೀವು ಅವ್ರಗಳಿಗೆ ಸಪೋರ್ಟ್ ಮಾಡ್ಕೊಂಡು ಟೆಂಡರ್ದಾರನ್ನ ಉಳಿಸ್ಕೊ ಹೋಗ್ತಿದ್ದೀರಾ. ಊಟದ ವಿಚಾರದಲ್ಲಿ ನೀವು ಅನ್ಯಾಯ ಆಡಬೇಡಿ. ನೀವು ಒಳ್ಳೇದು ಮಾಡಲ್ಲ ದೇವ್ರುಗಳು ನಿಮ್ಗಳಿಗೆ. ಕೂಡಲೇ ನೀವು ಇನ್ನು 10 ನಿಮಿಷದಲ್ಲಿ ನಾವು ಏನಿಲ್ಲಿ ಸಂಘಟನೆಯವರೆಲ್ಲ ಸೇರಿದ್ದೀವಿ, ಕೂಡಲೇ ಬರಬೇಕು. ಇದನ್ನ ಪರಿಶೀಲನೆ ಮಾಡಬೇಕು. ಟೆಂಡರ್ದಾರನ್ನು ಕರೆಸಬೇಕು. ಮತ್ತು ಪೌರ ಕಾರ್ಮಿಕರು ನಾಳೆಯಿಂದ ಒಳ್ಳೆ ಊಟ ಕೊಡಬೇಕು. ಬೇರೆ ಟೆಂಡರ್ದಾರನ್ನ ನಿಯೋಜನೆ ಮಾಡಬೇಕು. ಈ ಮುಖಾಂತರ ಕೇಳ್ತಾ ಇದ್ದೀನಿ. ಈಗ PD ಆಫೀಸ್ ನಗರಾಭಿವೃದ್ಧಿ ಕೋಶಕ್ಕೂ ಮಾಡಿದ್ದೀನಿ. ಮತ್ತು ರಾಮದಾಸ್ ಸರ್ ಬರಬೇಕು, ಹೆಲ್ತ್ ಇನ್ಸ್ಪೆಕ್ಟರ್ಗಳು, ಪರಿಸರವರು ಎಲ್ಲರೂ ಈಗ ಈ ಸ್ಥಳಕ್ಕೆ ಬರಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಒಂದು ಕಡೆ ಸ್ವಚ್ಛತೆಯಲ್ಲಿ ವಿಫಲವಾಗಿದ್ದಾರೆ. ಎಷ್ಟು ಹೇಳಿದ್ರು, ಎಷ್ಟು ವಿಡಿಯೋ ಮಾಡಿದ್ರು ಎತ್ತಕ್ಕ ಕೆಲಸಗಳನ್ನ ಮಾಡ್ದೇನೆ ವಾಟ್ಸಪ್ಪಲ್ಲಿ ಲೈವ್ ಮಾಡಿ ನಾವು ಅಲ್ಲಿಗೆ ಬರ್ತೀವಿ, ಫೇಸ್ಬುಕ್ ಮಾಡಬೇಡಿ, ನಮಗೆ ಮುಜುಗರ ಆಗುತ್ತೆ ಅನ್ನೋ ಒಂದು ಮಾತು ಹೇಳಿದ್ದಾರೆ. ಹಾಗಾಗಿ ಆ ಕೆಲಸನೂ ಮಾಡಿದೆ. ವಾಟ್ಸಪ್ನಲ್ಲಿ ಚಾಮರಾಜನಗರ ಸ್ವಚ್ಛತೆ ಮಾಡೋದ್ರಲ್ಲಿ ಇವರು ಸಂಪೂರ್ಣ ವಿಫಲವಾಗಿದ್ದಾರೆ. ಇವರು ಏನಿದೆ ಅಂದರೆ ಚಾಮರಾಜನಗರದಲ್ಲಿ ರಾಮದಾಸ್ ಸರ್ನ ಟ್ರಾನ್ಸ್ಫರ್ ವರ್ಗಾವಣೆ ಮಾಡಿಸ್ಬೇಕು. ಹೆಲ್ತ್ ಇನ್ಸ್ಪೆಕ್ಟರ್ಗಳು 3 ಜನನ್ನು ವರ್ಗಾವಣೆ ಮಾಡಿಸ್ಬೇಕು. ಇಲ್ಲಿ 5 ವರ್ಷ 6 ವರ್ಷದಿಂದ ಕುಂತ್ಕೊಂಡು ತಿಮಿಂಗ್ಲಗಳಾಗ್ಬಿಟ್ಟಿದ್ದಾರೆ. ಎಲ್ಲಿ ದುಡ್ಡು ಕೊಡಬೇಕು, ಎಲ್ಲಿ ವೆಹಿಕಲ್ಲಿ ದುಡ್ಡು ಮಾಡಬೇಕು, ಬಾಡಿಗಳಲ್ಲಿ ದುಡ್ಡು ಮಾಡಬೇಕು, ಈ ಕೆಲಸಗಳನ್ನ ಮಾಡ್ಕೊಂಡು ಕುಂತಿದ್ದಾರೆ. ಕೂಡಲೇ ಇವ್ರನ್ನೆಲ್ಲ ವರ್ಗಾವಣೆ ಮಾಡಬೇಕು ಅಂತ ಮಾನ್ಯ ಜಿಲ್ಲಾಧಿಕಾರಿ ಮೇಡಮ್ನು ಕೇಳ್ಕೊತಾ ಇದ್ದೀನಿ. ಮತ್ತು PD ಆಫೀಸರ್ಗಳು ಮೇಡಮ್ನು ಕೇಳ್ತಾ ಇದ್ದೀನಿ. ಕೂಡಲೇ ಇದು ವರದಿ ಮಾಡಿ ಚಾಮರಾಜನಗರದಲ್ಲಿನ ಮತ್ತು ಎಲ್ಲೆಲ್ಲಿ ಕಸ ವಿಲೇವಾರಿಯಲ್ಲಿ ಚಾಮರಾಜನಗರ ವಿಫಲವಾಗಿದೆ, ನಮ್ಮ ವಿರುದ್ಧ ಬಂತು ಅಂದರೆ ಪ್ರತಿಯೊಂದು ವಾರ್ಡ್ನಲ್ಲಿ ಇವರು ಮಾಡಿರೋ ಗಲೀಜನ್ನ ತೋರಿಸ್ತೀವಿ. ಇವರು ಎತ್ತಾಗ್ತಾ ಇರೋ ಕಸ ಮತ್ತು ವಾಹನ ಬರೆದಿದ್ದ ಪ್ರತಿಯೊಂದು ದಾಖಲಾತಿ ಸಮೇತ ನಾನು ಕೊಡೋಕ್ಕೆ ಇಷ್ಟಪಡ್ತೀನಿ. ಕೂಡಲೇ ಹೆಲ್ತ್ ಇನ್ಸ್ಪೆಕ್ಟರ್ಗಳು ಯಾರ್ಯಾರು ಇದ್ದಾರೆ ಕೂಡಲೇ ಎಲ್ಲರನ್ನೂ ವರ್ಗಾವಣೆ ಮಾಡಬೇಕು ಅಂತ ಈ ಮೂಲಕ ನಮ್ಮ ಸಂಘಟನೆ ಒತ್ತಾಯ ಮಾಡ್ತಿದೆ. ಕೂಡಲೇ ಈ ಜಾಗಕ್ಕೆ ಈ ಊಟದ ಒಂದು ಪೊಟ್ಟಣಗಳು ಪರಿಶೀಲನೆ ಮಾಡೋಕ್ಕೆ ಎಲ್ಲ ಫುಡ್ ಇನ್ಸ್ಪೆಕ್ಟರ್ಗಳು ನೀವು ಕರೆತರಬೇಕು. ಯಾಕೆಂದರೆ ಒಂದು ಕಳೆದ ಬಾರ ಕೊಟ್ಟಿದ್ದೀನಿ, ನಾಯಿ ಸುಧಾ ಮೂಸಲಿಲ್ಲ ಅಂಥ ಒಂದು ಫುಡ್ನ ಇವ್ರು ಕೊಡ್ತಾ ಇದ್ದಾರೆ. ಆರೋಗ್ಯದಲ್ಲಿ ವ್ಯತ್ಯಾಸ ಬಂತು ಅಂದರೆ ನೇರ ಹೊಣೆ ಪೌರ ಕಾರ್ಮಿಕರು ಮತ್ತು ನಗರಸಭೆ ನಿಮ್ಮ ಮೇಲಿನ ಅಧಿಕಾರಿಗಳಾಗಿರ್ತೀರ. ಈ ಕೂಡಲೇ ನೀವು ಚಾಮರಾಜನಗರ ಏನು ಸತ್ತಿ ರಸ್ತೆಯಲ್ಲಿರುವ ನೀರಿನ ಟ್ಯಾಂಕ್ ಕೆಳಗಡೆ ಪೌರ ಕಾರ್ಮಿಕರು ನೀಡ್ತಿರೋ ಪೊಟ್ಟಣಗಳು ತಿನ್ನಲಾರದೆ ಹಂಗೆ ಬಿಸಾಕಿ ಹೋಗಿದ್ದಾರೆ. ಇದು ಒಂದು ಊಟದ ವಿಚಾರದಲ್ಲಿ ನೀವು ಒಳ್ಳೆ ಊಟ ಕೊಡ್ತಾ ಇಲ್ವಲ್ಲ, ನೀರಿನ ಬಾಟ್ಲು ಕೊಡ್ತಾ ಇಲ್ಲ ನೀವು. ಬರೀ ಊಟದ ಪೊಟ್ಟಣ ಕೊಟ್ಟಿದ್ದೀರಿ, ಎಲ್ಲರೂ ನೀರಿನ ಬಾಟ್ಲು ಎಲ್ಲದರಲ್ಲೂ ನೀವು ದುಡ್ಡು ಮಾಡೋಕ್ಕೆ ನೋಡ್ತಾ ಇದ್ದೀರಿ. ಹೊರತು ಪೌರ ಕಾರ್ಮಿಕರು ಇಲ್ಲ ಅಂದರೆ ನಾವೆಲ್ಲ ಕೊಳಕು ನಾಯಿ ಬಾಳಾಗ್ಬಿಡ್ತೀವಿ. ಚಾಮರಾಜನಗರದಲ್ಲಿ ಅವ್ರಿಗೆ ಗೌರವ ಕೊಡಿ, ಅವ್ರಿಗೆ ಫಸ್ಟು ಸಂಬಳ ಮಾಡಿ. ಫಸ್ಟು ಸಾಲಗಾರರಾಗಿದ್ದಾರೆ,
2 ತಿಂಗಳು 3 ತಿಂಗಳು ಸಂಬಳಗಳು ನೀಡಿದೇನೆ ಅವ್ರನ್ನ ನೀವು ಬೀದಿಗೆ ತರೋಂಥ ಪರಿಸ್ಥಿತಿ ಮಾಡಿದ್ದೀರಾ. ಯಾಕೆಂದರೆ ಇದನ್ನು ನಂಬ್ಕೊಂಡು ಜೀವನ ಮಾಡ್ತಿದ್ದಾರೆ. ಒಂದು ವೇಳೆ 3 ದಿನ ಚಾಮರಾಜನಗರನ ಅವರು ಬಂದ್ ಮಾಡಿ ಕುಂತ್ಕೊಂಡ್ರೆ ಏನಾಗುತ್ತೆ ನಿಮಗೆ ಅಂತ ಅರಿವಿದ್ರೂ ಸಹ ಇವ್ರನ್ನ ನೀವು ಕಡೆಗಣಿಸ್ತಾ ಇದ್ದೀರಾ. ಇದನ್ನ ನಮ್ಮ ಸಂಘಟನೆ ಕಡೆಗಣಿಸ್ತಾ ಇದೆ. ಪೌರ ಕಾರ್ಮಿಕರು ನಮಗೆ 2ನೇ ತಾಯಿ ಇದ್ದಂಗೆ ಮೊದಲು ತಿಳ್ಕೊಂಡು ಚಾಮರಾಜನಗರದ ಜನತೆ ಎಲ್ಲರೂ ಅವ್ರಿಗೆ ನೀವು ಸಪೋರ್ಟ್ ಮಾಡಬೇಕು, ನಮ್ಮ ಜೊತೆಗೂ ಕೈ ಜೋಡಿಸ್ಬೇಕು. ಇವ್ರು ಎಷ್ಟೇ ಹೇಳಿದ್ರು ಇವ್ರು ಬಗ್ಗಲ್ಲ. ಕೂಡಲೇ ನಾವು ಚಾಮರಾಜನಗರ ಬಂದು ಕರೆ ಕೊಡ್ತಿದ್ದೀವಿ, ಸರ್ಕಾರದ ಮಟ್ಟಕ್ಕೆ ತರ್ತೀವಿ. ಕೂಡಲೇ ಎಲ್ಲರನ್ನೂ ವರ್ಗಾವಣೆ ಮಾಡೋವರೆಗೂ ನಮ್ಮ ಸಂಘಟನೆ ಬಿಡಲ್ಲ. ಮತ್ತು ನನ್ನ ಕನ್ನಡ ಪರ ಸಂಘಟನೆ ಸುರೇಶ್ ವಾಸ್ತವ ಇರ್ಬೋದು, ನಾವೆಲ್ಲ ಒಗ್ಗೂಡಿ ಮಾತಾಡಿ ಕ್ವಾಲಿಟಿ ನವೀನ್ ಇರ್ಬೋದು, ಶ್ರೀನಿವಾಸ್ ಗೌಡ್ ಇರ್ಬೋದು, ನಿಜಗಣಿ ಗೋವಿಂದರಾಜ್ ಇರ್ಬೋದು, ಎಲ್ಲ ದಲಿತ ಪರ ಸಂಘಟನೆಗಳ ಜೊತೆಗೆ ಮಾತಾಡಿ STP ಸಂಘಟನೆ ಜೊತೆಗೂ ಸಹ ಮಾತಾಡಿ ನಾವು ಒಂದು ನಿರ್ಧಾರ ಮಾಡಿ ಖಂಡಿತವಾಗಲೂ ಚಾಮರಾಜನಗರ ಒಂದಿನ ಬಂದ್ ಮಾಡಿ ಸರ್ಕಾರದ ಮಟ್ಟಕ್ಕೆ ತಂದು ಇವ್ರಿಗೆಲ್ಲ ಎಚ್ಚರಿಕೆ ಕೊಡುವಂಥ ಕೆಲಸನ ನಾವು ಸಂಘಟನೆ ಮಾಡ್ತಿದ್ದೀವಿ. ನಮಸ್ಕಾರ. ಇದೊಂದು ವಿಡಿಯೋ ತೋರ್ಸಪ್ಪ. ಹಾಂ, ಈಗ PD ಮೇಡಮ್ಗಳು ಬರ್ತಾ ಇದ್ದಾರೆ ನೋಡಿ. ನಿಧಾನ ಪ್ಯಾನಿಂಗ್ ಮಾಡಿ. ನೆನ್ನೆದು ಅದೆಲ್ಲ ತಲೆಕೆಡಿಸ್ಕೊಳ್ಳಿ.